ಕೇರಳದಲ್ಲಿ ರಣ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿರೋದ್ರ ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇದೆ. ಕೇರಳದ 8 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಅಂದರೆ 24 ಗಂಟೆಗಳ ಅವಧಿಯಲ್ಲೇ ಒಂದು 200 ಮಿಲಿಮೀಟರ್ ತನಕ ಮಳೆ ಬರ್ಬೋದು, ಹುಷಾರಾಗಿರಿ ಅಂತ 8 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ವಯನಾಡ್ನಲ್ಲಂತೂ ಭಾರಿ ಮಳೆ ಆಗ್ತಾ ಇದೆ. ಇದಂತೂ ಹೈಲಿ ಲ್ಯಾಂಡ್ಸ್ಲೈಡ್ ಆಗುವಂತಹ ಪ್ರದೇಶ. ಶಬರಿಮಲೆ ಪ್ರದೇಶದಲ್ಲೂ ಕೂಡ ಮಳೆಯಿಂದ ಆತಂಕಗಳು ಹೆಚ್ಚಾಗ್ತಾ ಇದೆ. ತೆಕ್ಕೇಕರಾದಲ್ಲಿ ಮನೆ ಕುಸಿದು ಅಮ್ಮ ಮಗನ ದಾರುಣ ಸಾವಾಗಿದೆ. ಮಳೆ ಬಲಿ ಪಡೆದಿದೆ ಇಬ್ಬರನ್ನ. ಹಾಗೆ ಪಟ್ಟಣಂತಿಟ್ಟ ಜಿಲ್ಲೆಯ ರಾಮನಗರ ಕೂಡ ಜಲಾವೃತ ಆಗಿದೆ. ಈ ಪಟ್ಟಣಂತಿಟ್ಟದಲ್ಲಿ ಪ್ರಾಬ್ಲಮ್ ಏನಕ್ಕಾಗತ್ತೆ ಅಂದರೆ ಅಲ್ಲೊಂದು ಡ್ಯಾಮ್ ಬರುತ್ತೆ, ಇಡುಕ್ಕಿ ಡ್ಯಾಮ್ ಅಂತ. ಸೊ ಅದು ತುಂಬ ಹೈಟಲ್ಲಿದೆ. ಅಂದರೆ ಕೆಳಗಡೆ ಇರೋ ಊರಿಗಿಂತ ಅದು ವಿಪರೀತ ಹೈಟಲ್ಲಿದೆ. ಸೊ ಡ್ಯಾಮ್ ನೀರು ಕೆಳಗಡೆ ಬಂದ ತಕ್ಷಣ ಇಮಿಡಿಯೇಟ್ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಜನ ಶಿಫ್ಟ್ ಆಗೋದಕ್ಕೂ ಅವಕಾಶಗಳು ಸಿಗಲ್ಲ. ಹೀಗಾಗಿ ಸಾವು ನೋವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಕೇರಳದಲ್ಲಿ ಆಗ್ತಾ ಇರುವಂತಹ ಮಳೆ ಸಂಬಂಧಿತ ಅನಾಹುತಗಳ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಇದ್ದೀವಿ. 8 ಜಿಲ್ಲೆಗಳಲ್ಲಿ ಇನ್ನೂ ಪರಿಸ್ಥಿತಿಗಳು ಬಿಗಡಾಯಿಸಬಹುದು ಅನ್ನೋದು ಅಂದಾಜು. ಕೇರಳದ ಆಲ್ಮೋಸ್ಟ್ ಒಂದು 19ರಿಂದ 20% ಜಾಗ ಅಂತೂ ಎನಿ ಟೈಮ್ ಲ್ಯಾಂಡ್ಸ್ಲೈಡ್ ಆಗ್ಬೋದು ಅಂತ ವಿಜ್ಞಾನಿಗಳೇ ಹೇಳಿದ್ದಾರೆ. ಆ ರಿಪೋರ್ಟು ಸರ್ಕಾರಕ್ಕೂ ಇದೆ, ಅಲ್ಲಿನ ಸರ್ಕಾರಕ್ಕೆ. ಈಗ ನೀವು ನೋಡ್ತಾ ಇರುವಂತಹ ಚಿತ್ರಣ ಇದೆಯಲ್ಲ, ಇದು ತಗ್ಗು ಪ್ರದೇಶದ ಬಳಿ ಯಾವುದೇ ಶೋರೂಮ್ ಇರ್ಬೋದು ಅಥವಾ ಅಂಗಡಿಗಳಿರ್ಬೋದು, ಮನೆ ಎಲ್ಲವೂ ಕೂಡ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ನೀರಿನಿಂದ ಆವೃತವಾಗಿದೆ. ಮತ್ತು ಎಂಥ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ನಾವು ಸಿದ್ಧ ಅಂತ ಹೇಳ್ತಾ ಇದೆ SDRF ಟೀಮ್, NDRF ಟೀಮ್. ಇನ್ನೊಂದು ಕಡೆಗೆ ಮನೆಯೆಲ್ಲ ಕುಸಿದು ಹೋಗಿರೋದು ಅಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. 2ಕ್ಕೂ ಹೆಚ್ಚು ಸಾವಾಗಿರೋದು ಮಳೆ ಸಂಬಂಧಿತ ಅನಾಹುತಗಳಿಗೆ. ಮಳೆ ಯಾವ ರೀತಿ ಪರಿಣಾಮವನ್ನು ಬೀರ್ತಿದೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದೆ. ಮನೆಗಳಿಗೆಲ್ಲ ನೀರು ನುಗ್ಗಿದೆ. ದೇವಸ್ಥಾನ ವ್ಯಾಪ್ತಿಯ ಅಥವಾ ಪರ್ವತಗಳ ವ್ಯಾಪ್ತಿಯಲ್ಲಿರುವಂತಹ ದೇವಸ್ಥಾನಗಳು, ಅಲ್ಲೂ ಕೂಡ ಮಳೆ ವಿಪರೀತವಾಗಿ ಬರ್ತಾ ಇದೆ. നീ ആദ്യമേ റോഡ് പോകണം